ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ತಾರ ಸಿದ್ದರಾಮಯ್ಯ ಪ್ರಶ್ನೆ ಕಾಡ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಬಿಗ್ ಡಿಸಿಷನ್ ಏನಾದರೂ ತಗೊಳ್ತಾರಾ? ಕೊಟ್ವಾ ತುಳಿಸ್ಕೊಳ್ತಾರ ಸಿಎಂ ಸಿದ್ದರಾಮಯ್ಯ ಅಂತ ಗ್ಯಾರಂಟಿ ನ್ಯೂಸ್ ನ ನೋಡ್ತಾ ಇದ್ದೀರಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಜಾತಿ ಗಣತಿ ವರದಿಯನ್ನ ಮಂಡನೆ ಈಗಲಾದ್ರೂ ಮಾಡ್ತಾರಾ ಅಥವಾ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರಾ ಅಂತ. ಕಾಂತರಾಜು ಸಲ್ಲಿಸುವ ಜಾತಿ ಗಣತಿ ವರದಿಯನ್ನ ಮಂಡಿಸ್ತಾರಾ ಅಥವಾ ಪುನರ್ ಪರಿಶೀಲನೆ ಅಥವಾ ಅದನ್ನ ಅಧ್ಯಯನಕ್ಕೆ ಏನಾದರೂ ಕಳಿಸ್ತಾರಾ ಗೊತ್ತಿಲ್ಲ, ಕುತೂಹಲ ಮೂಡ್ತಾ ಇದೆ. ಮಂಡನೆಯಾದ್ರೆ ವರದಿ ಅನುಷ್ಠಾನಕ್ಕೆ ಬರುತ್ತಾ ಅಥವಾ ಅಧ್ಯಯನಕ್ಕೆ ಹೋಗುತ್ತಾ ಅಂತ ಅದನ್ನೇ ಈಗ ಹೇಳ್ತಾ ಇದ್ದಿದ್ದು ನಾನು. ವರದಿ ಜಾರಿ ವಿಚಾರದಲ್ಲಿ ಗೊಂದಲದಲ್ಲಿ ಸರ್ಕಾರ ಸದ್ಯ ಇದೆ. ವರದಿ ಅನುಷ್ಠಾನ ಆದರೆ ಹೆಂಗೆ ಅನ್ನೋ ಮಾತುಕತೆ ಕೂಡ ಓಡಾಡ್ತಾ ಇದೆ. ಅಧ್ಯಯನ ಸಮಿತಿಯನ್ನು ರಚಿಸಿ ವರದಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸರ್ಕಾರದಲ್ಲೇ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದರಲ್ಲಿ ಬೇಕು ಬೇಡ ಅನ್ನುವ ಚರ್ಚೆ ಆಗ್ತಾ ಇದೆ. ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಕಾರಣ ಇದು ಅವೈಜ್ಞಾನಿಕ. ರಾಜ್ಯದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಎರಡು ಸಮುದಾಯ, ಒಂದು ಲಿಂಗಾಯತ ಮತ್ತು ಒಕ್ಕಲಿಗ. ಇದು ಯಾವಾಗ್ಲದ್ದೋ ತಗೊಂಡು ಬಂದು ಈಗ ನೀವು ಜಾತಿ ಗಣತಿ ಮಾಡಿದ್ರೆ ಅದು ಅವೈಜ್ಞಾನಿಕವಾಗಿಬಿಡುತ್ತೆ. ನಂಬರ್ ಸರಿಯಾಗಿ ಸಿಗಲ್ಲ. ಮನೆಗೂ ಹೋಗಿ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ನಮ್ಮ ಏನು ಮಾಡೋರಲ್ಲಿ ಜಾತಿ ಜನಗಣತಿ ನಡೀತಾ ಇದೆ ಅಂದ್ರೆ ಒಂದ್ 2-3 ದಿನ ರಜಾ ಕೊಟ್ಬಿಡೋರು. ಅಂದ್ರೆ ಎಲ್ಲ ಬಂದು ನಂಬರ್ಸ್ ತಗೊಂಡು ಹೋಗೋರು. ಎಷ್ಟು ಜನ ಮಕ್ಕಳಿದ್ದಾರೆ, ಮಗು ಅಂದ್ರೆ ಯಾರಾದ್ರೂ ಪ್ರೆಗ್ನೆಂಟ್ ಇದ್ದಾರೆ, ಇಂಥದ್ದೆಲ್ಲ ನಂಬರ್ಸ್ ತಗೊಂಡು ಹೋಗೋರು. ಸರ್ವೆ ಆದಂಗೆ ಕಾಣಿಸ್ತಾ ಇಲ್ಲ ಎಷ್ಟು ಅಲ್ವಾ? ಅದನ್ನೇ ಹೇಳಿದ್ವು, ನಮಗೆಲ್ಲ ರಜನೆ ಕೊಟ್ಬಿಡೋರು ಸ್ಕೂಲ್ಗಳಲ್ಲಿ ಅದಕ್ಕೆಲ್ಲ. ಬಟ್ ಇದು ಯಾವ ವರ್ಷದ್ದೋ ಈಗ ಮಾಡಿದ್ರೆ ಅದು ಅವೈಜ್ಞಾನಿಕ, ಸರಿಯಾಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಅದಕ್ಕೆ ಪರ ವಿರೋಧ ಇದೆ. ನೋಡೋಣ ಏನಾಗುತ್ತೆ ಇವತ್ತು ಅಂತ.